ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ಚಂದನ ಅವರ ಅಣ್ಣ ತುಂಬ ಕೋಪದಿಂದ ನಟರಾಜ್ ಅವ್ರ ಮೇಲೆ ಚಾಕುನ ತೊಗೊಂಡು ಬಂದು ಹಾಕೋಕೆ ಬರ್ತಾರೆ. ನಟರಾಜ್ ಅವರು ಅದನ್ನು ಹಿಡ್ಕೊತಾರೆ. ಅದು ಒಳಗಡೆ ಹೋಗ್ತಾ ಇರಲ್ಲ. ಹಂಗ ದಾಸ್ಗೆ ಇನ್ನೂ ಕೋಪ ಬಂದು ಅದನ್ನು ಎಳಿತಾರೆ. ನಟರಾಜ್ ಅವ್ರ ಕೈ ಕಟ್ಟಾಗ್ಬಿಡುತ್ತೆ. ಸಡನ್ ಆಗಿ ಕೈ ಬಿಟ್ಬಿಡ್ತಾರೆ. ಅವರು ಚಂದನ ಕಿರಿಚ್ಕೊಂತಾಳೆ. ಅವ್ರ ಕೈಯಲ್ಲಿ ರಕ್ತ ಬರ್ತಾ ಇರುತ್ತೆ. ಅಯ್ಯೋ ಅಂಕಲ್ ಅಂಕಲ್ ಅಂತ ಹೇಳ್ತಾ ಇರ್ತಾಳೆ. ಆಗ ನಟರಾಜ್ ಅವರು ಸಡನ್ ಆಗಿ ಕಾಲನ್ನ ತೆಗೆದು ದಾಸ್ಗೆ ಓದಿತಾರೆ. ದಾಸ್ ಆ ಕಡೆ ಬೀಳ್ತಾನೆ. ಆ ಡ್ರೈವರೂ ಬಂದು ಹೆಲ್ಪ್ ಮಾಡಕ್ಕೆ ಬರ್ತಾರೆ. ತುಂಬಾ ಗಲಾಟೆ ಆಗುತ್ತೆ. ಎಲ್ಲರೂ ಕಾಲೇಜವರು ಬಂದಿದ್ದು ನೋಡಿ ದಾಸ್ ಕಾರ್ ತೊಗೊಂಡು ಅಲ್ಲಿಂದ ಓಡೋಗ್ಬಿಡ್ತಾರೆ. ಚಂದನ ನಟರಾಜ್ ಅವ್ರಿಗೆ ಅಂಕಲ್ ಬನ್ನಿ ಅಂಕಲ್, ನೀವು ಕೂತ್ಕೊಳ್ಳಿ, ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ಬಿಡಮ್ಮ, ನೀನು ಏನೂ ಹಾಕಂಗೋದಿಲ್ಲ, ನನ್ನ ಮಗನಿಗೆ ಇವತ್ತು ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ನೀವು ಬನ್ನಿ ಅಂಕಲ್, ಫಸ್ಟು ಹಾಸ್ಪಿಟಲ್ಗೆ ಹೋಗಬೇಕು, ಬನ್ನಿ ಅಂಕಲ್ ಅಂತ ಕಾರ್ ಒಳಗಡೆ ಕೂರಿಸ್ಕೊತಾಳೆ. ಏನಮ್ಮ ಇಷ್ಟಕ್ಕೆಲ್ಲ ನೀನು ವರಿ ಮಾಡ್ಕೊತಾ ಇದೀಯಾ ಅಂತ ಹೇಳಿದ್ದಕ್ಕೆ, ಇಲ್ಲ ಅಂಕಲ್ ಇದೆಲ್ಲ ನನ್ನಿಂದನೇ ಆಗಿದ್ದು, ಸಾರಿ ಅಂಕಲ್ ಅಂತ ಬೇಜಾರು ಮಾಡ್ಕೊತಾ ಇರ್ತಾಳೆ. ಅದಕ್ಕೆ ನಟರಾಜ್ ಅವರು, ಇದೆಲ್ಲ ಒಂದು ನೋವೇನೆ ನಿಮ್ಮ ಮಾವ ಎಂತೆಂಥ ನೋವೆಲ್ಲ ತಿಂದಿದ್ದಾರೆ, ನೀನು ಗೊತ್ತಾ, ಏನೂ ಆಗಲ್ಲ, ನೀನು ಬಿಡಮ್ಮ, ಆರಾಮಾಗಿರಮ್ಮ ಅಂತ ಹೇಳಿದ್ದಕ್ಕೆ, ಅಣ್ಣ ಸ್ವಲ್ಪ ಬೇಗ ಹೋಗಿ ಅಣ್ಣ, ಯಾವ್ದಾದ್ರು ಹಾಸ್ಪಿಟಲ್ ಹತ್ರ ಹೋಗಿ ಅಣ್ಣ ಅಂತ ಡ್ರೈವರ್ಗೆ ಹೇಳ್ತಾಳೆ. ಸರಿ ಆಯಿತು ಅಂತ ಒಂದು ಹಾಸ್ಪಿಟಲ್ ಸಿಗುತ್ತೆ. ಅಲ್ಲಿಗೆ ಕರ್ಕೊಂಡು ಬರ್ತಾರೆ ನಟರಾಜ್ ಅವ್ರನ್ನ. ಡಾಕ್ಟರ್ ಅಂತ ಕರೆದಾಗ ಡಾಕ್ಟರ್ ಬರ್ತಾರೆ. ಏನಾಯಿತು, ಹೇಗೆ ಇಂಜುರಿ ಆಯಿತು ಅಂತ ಕೇಳಿದ್ದಕ್ಕೆ ಚಂದನ ಅದು ಕಾಲೇಜ್ ಸರ್ಟಿಫಿಕೇಟ್ ಅಂತ ಹೋಗಿ ಹೇಳ್ತಾ ಇರ್ತಾಳೆ. ಆಗ ನಟರಾಜ್ ಅವರು, ಇಲ್ಲ ಸರ್, ಅದು ನಾನು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸಡನ್ನಾಗಿ ಚಾಕುವಿಂದ ಕಟ್ಟಾಗ್ಬಿಟ್ಟು ಏನಾಗಿದೆ ಅಂತ ಸ್ವಲ್ಪ ನೋಡಿ ಅಂತ ಹೇಳಿದ್ದಕ್ಕೆ ಚಂದನ, ಸರ್ ನೋಡಿ ಸರ್ ಅಂತ ಹೇಳ್ತಾಳೆ. ಆಗ ಏನೂ ಆಗಿಲ್ಲ, ಸ್ವಲ್ಪ ಚಿಕ್ಕ ಗಾಯ ಆಗಿದೆ ಸರ್, ಒಂದು ಹತ್ತಿ ಮತ್ತು ಡೆಟಾಲ್ ಕೊಟ್ಬಿಡಿ, ನಾನೇ ಕ್ಲೀನ್ ಮಾಡ್ಕೊತೀನಿ, ಏನೂ ಆಗಲ್ಲ ಅಂತ ನಟರಾಜ್ ಅವರು ಹೇಳ್ತಾರೆ. ಅದಕ್ಕೆ ಡಾಕ್ಟರು, ಚಿಕ್ಕ ಗಾಯ ಅಂತ ಅದನ್ನೆಲ್ಲ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು, ತೋರಿಸಿ ಗಾಯನ ಅಂತ ಗಾಯ ನೋಡಿ ಸ್ವಲ್ಪ ಡೀಪಾಗಿ ಕಟ್ಟಾಗಿದೆ, ಸ್ಟಿಚಸ್ ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಟರಾಜ್ ಅವರು, ಏನೋ ಸ್ಟಿಚಸ್, ಹೊಸ ಹೆಸರುಗಳೆಲ್ಲ ಕೇಳ್ತಾ ಇದ್ದೀನಲ್ಲಪ್ಪ, ಒಳಗಡೆ ಕರ್ಕೊಂಡು ಹೋಗಿ ಆಪ್ರೇಷನ್ ಏನಾದರೂ ಮಾಡಿ ನನ್ನ ಕಿಡ್ನಿ ತೊಗೊಂಡ್ಬಿಡ್ತಾರಾ ಹೇಗೆ, ಬೇಡ ನಾನು ಬರಲ್ಲ, ನಾನು ಒಳಗಡೆ ಬರಲ್ಲ ಅಂತ ಹೇಳಿದಾಗ ಚಂದನ, ಅಂಕಲ್ ಸ್ವಲ್ಪ ನೀವು ಪ್ಲೀಸ್ ಸುಮ್ಮನೆ ಇರಿ, ಏನೂ ಆಗಲ್ಲ, ನಾವು ಒಳಗಡೆ ಬರ್ತಿಂತೀವಿ, ನಿಮ್ಗೇನೂ ಆಗಲ್ಲ, ಹೆದರ್ಕೋಬೇಡಿ, ಬನ್ನಿ ಅಂಕಲ್ ಅಂತ ಹೇಳಿದ್ದಕ್ಕೆ ಸರಿ ನಮ್ಮ ಆಯಿತು ಅಂತ ನಟರಾಜ್ ಅವರು ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗ್ತಾರೆ. ಡ್ರೈವರ್ಗೂ ನೀವೂ ಹೋಗಿ ಅವ್ರ ಜೊತೆಗೆ ಅಂತ ಹೇಳ್ತಾಳೆ ಚಂದನ. ಸರಿ ಆಯಿತು ಅಂತ ಅವರು ನಟರಾಜ್ ಅವ್ರನ್ನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಆಗ ಅಲ್ಲಿದ್ದ ನರ್ಸ್, ಮೇಡಮ್ ನೀವು ಪೇಷಂಟ್ ಡೀಟೇಲ್ಸ್ ಸ್ವಲ್ಪ ಕೊಡಬೇಕಾಗುತ್ತೆ, ಬನ್ನಿ ನನ್ನ ಜೊತೆಗೆ ಅಂತ ಕರೀತಾಳೆ. ಆಯಿತು ಅಂತ ಚಂದನ ಈ ಕಡೆ ಬರ್ತಾರೆ. ಹಂಗ ಚಂದನ ಹತ್ರ, ಮೇಡಮ್ ಪೇಷಂಟ್ ನೇಮ್ ಹೇಳಿ ಅಂತ ಕೇಳಿದ್ದಕ್ಕೆ ನಟರಾಜ್ ಅಂತ ಹೇಳ್ತಾಳೆ. ಏಜ್ ಹೇಳಿ ಅಂತ ಹೇಳಿದಾಗ ತಡವರಿಸ್ಕೊಂಡು 60 ಅಂತ ಹೇಳ್ತಾಳೆ. ಸರಿ ಆಯಿತು, ನೀವು ಪೇಷಂಟ್ಗೆ ಏನಾಗಬೇಕು ಅಂತ ಕೇಳಿದಾಗ ಚಂದನ ಸುಮ್ಮನೆ ನಿಂತಿರ್ತಾಳೆ. ಆಗ ನರ್ಸ್, ಹೇಳಿ ಮೇಡಮ್ ನೀವು ಪೇಷಂಟ್ಗೆ ಏನಾಗಬೇಕು ಅಂತ ಹೇಳಿದ್ದಕ್ಕೆ ನನ್ನ ಮಾವ ಅವರು ಅಂತ ಚಂದನ ಹೇಳ್ತಾಳೆ. ಸರಿ ಮೇಡಮ್ ಆಯ್ತು ನಿಂತು, ನೀವು ಇಲ್ಲೇ ವೆಯ್ಟ್ ಮಾಡಿ, ಡಾಕ್ಟರ್ ಇಲ್ಲೇ ಬರ್ತಾರೆ ಅಂತ ಹೇಳಿಬಿಟ್ಟು ಆ ನರ್ಸ್ ಈ ಕಡೆ ಬರ್ತಾರೆ. ವೆಯ್ಟ್ ಮಾಡ್ತಾ ಇರ್ತಾಳೆ. ಆಗ ನಟರಾಜ್ ಅವ್ರನ್ನ ಕರ್ಕೊಂಡು ಡ್ರೈವರು ಅಲ್ಲಿಗೆ ಬರ್ತಾರೆ. ಡಾಕ್ಟರು ಬಂದು ಕೂತ್ಕೊಂತಾರೆ. ಚಿಕ್ಕ ಗಾಯ ಅಂತ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು, ಚಾಕು ಎಲ್ಲ ಚರ್ಮಕ್ಕೆ ತಗ್ಲಿ ಏಟಾಗಿದ್ದರೆ ತುಂಬಾ ತೊಂದರೆ ಆಗುತ್ತಂತೆ, ಅದು ನರಕ್ಕೇನಾದರೂ ಎಫೆಕ್ಟ್ ಉಂಟಾತಂದರೆ ಜೀವಕ್ಕೆ ಅಪಾಯ ಗೊತ್ತಾ, ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿದಾಗ ನಟರಾಜ್ ಅವರು, ಸರಿ ಡಾಕ್ಟರ್ ಅಂತ ಹೇಳ್ತಾರೆ. ಇವಾಗ ನಾನು ಟ್ಯಾಬ್ಲೆಟ್ನ ಬರೆದಿದ್ದೀನಿ, ಆ ಟ್ಯಾಬ್ಲೆಟ್ನ ಕೊಡಿ, ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ್ದಕ್ಕೆ ಚಂದನ, ಸರ್ ಇವಾಗೇನು ತೊಂದರೆ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಏನೂ ಇಲ್ಲ, ನಥಿಂಗ್ ಟು ವರಿ, ಇವಾಗ ನಾನು ಡ್ರೆಸ್ಸಿಂಗ್ನ ಮಾಡಿದ್ದೀನಿ, ಸ್ವಲ್ಪ ಬ್ಲೀಡ್ ಆಗಿದೆ, ತೊಂದರೆ ಇಲ್ಲ, ಟ್ಯಾಬ್ಲೆಟ್ನ ಕೊಟ್ಟಿರ್ತೀನಿ, ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಟ್ಯಾಬ್ಲೆಟ್ನ ಕೊಡಿ, ಒಂದು 3-4 ಡೇಸ್ ಆದಮೇಲೆ ಡ್ರೆಸ್ಸಿಂಗ್ನ ಬಿಚ್ಬೋದು ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂತ ಹೇಳಿ ನಟರಾಜ್ ಅವ್ರನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ. ನಟರಾಜ್ ಅವ್ರಿಗೆ ಡ್ರೆಸ್ಸಿಂಗ್ ಆಗಿರುತ್ತೆ. ಡ್ರೈವರು ಕಾರ್ನ ಓಡಿಸ್ತಾ ಇರ್ತಾರೆ. ನಟರಾಜ್ ಅವರು ಕೂತ್ಕೊಂಡಿರ್ತಾರೆ. ಆಗ ಚಂದನ, ಅಂಕಲ್ ಪೇಯ್ನ್ ಏನಾದರೂ ಆಗ್ತಾ ಇದೆಯಾ ಅಂತ ಹೇಳಿದಕ್ಕೆ, ತುಂಬಾ ಪೇಯ್ನ್ ಆಗ್ತಾ ಇದೆ ಅಂತ ಹೇಳಿದಾಗ, ಟ್ಯಾಬ್ಲೆಟ್ ಏನಾದರೂ ಕೊಡ್ಲಾ ಅಂಕಲ್ ಅಂತ ಹೇಳಿದ್ದಕ್ಕೆ, ಯಾಕೆ ನೀವಿಬ್ಬರು ಸೇರ್ಕೊಂಡು ನನ್ನನ್ನು ಸಾಯಿಸಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಹೇಗೆ ಅಂತ ಹೇಳಿದ್ದಕ್ಕೆ, ಅಯ್ಯಯ್ಯೋ ಅಂಕಲ್ ಯಾಕೆ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಮತ್ತಿನ್ನೇನು ಈ ಥರ ಸಾಂಗ್ ಕೇಳ್ತಾ ಇದ್ರೆ ಇನ್ನೇನು ಸಾಯ್ದಾನೆ ಇನ್ನೇನಾಗುತ್ತೆ, ಒಂದು ನಮ್ಮ ಕಾಲದ ಸಾಂಗ್ಗಳೇ ಇಲ್ಲ, ಬರೀ ಕಿಸ್ ಮಾಡು ಹಗ್ ಮಾಡು ಅಂತ ಈ ಥರ ಸಾಂಗ್ಗಳೇ ಇದೆ ಅಂತ ಹೇಳಿದಾಗ, ಇರಿ ಅಂಕಲ್ ನಾನೇ ಹಾಕ್ತೀನಿ, ನನ್ನ ಫೋನಲ್ಲಿ ಬ್ಲೂಟೂತ್ ಆನ್ ಮಾಡ್ತೀನಿ, ಒಳ್ಳೊಳ್ಳೆ ಸಾಂಗ್ಗಳು ಬರುತ್ತೆ ಅಂತ ಹಾಕ್ತಾಳೆ. ಆಗ ಒಂದು ಸಾಂಗ್ ಬರುತ್ತೆ, ಅದನ್ನು ನೋಡಿ ತುಂಬಾ ಖುಷಿ ಆಗುತ್ತಂತೆ. ಅವರೂ ಎಂಜಾಯ್ ಮಾಡ್ತಾ ಇರ್ತಾರೆ. ಸಡನ್ನಾಗಿ ಡ್ರೈವರ್ಗೆ ನಿದ್ದೆ ಬರ್ತಾ ಇರುತ್ತೆ. ಬ್ರೇಕ್ ಹಾಕ್ತಾ ಇರ್ತಾರೆ. ಅದಕ್ಕೆ ಏ
ಏ ಕಾರ್ ನಿಲ್ಲಿಸು, ನಾನೇನೆ ಗಾಡಿ ಓಡಿಸ್ತೀನಿ ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ಒಂದು ಟೀ ಕೊಡು ಅಂದರೆ ನನಗೆ ಎಲ್ಲ ಸರಿ ಹೋಗುತ್ತೆ, ನಾನೇ ಓಡಿಸ್ತೀನಿ, ಈ ಪರಿಸ್ಥಿತಿನಲ್ಲಿ ನೀವು ಓಡಿಸೋದು ಬೇಡಿ ಅಣ್ಣ ಅಂತ ಹೇಳಿದ್ದಕ್ಕೆ, ಮೊದಲು ಗಾಡಿನ ಸೈಡ್ಗೆ ಹಾಕಿ ಆ ಕೆಲಸನ ಮಾಡು ಅಂತ ಹೇಳಿದಾಗ ಡ್ರೈವರ್ ಕೆಳಗಡೆ ಇಳಿದು ಟೀ ಕುಡಿಯೋಕ್ಕೆ ಅಂತ ಹೋಗ್ತಾರೆ. ಆಗ ಚಂದನ, ಅಂಕಲ್ ನಾನೇನೋ ಒಂದು ಕೇಳಲ್ಲ ಅಂತ ಶುರು ಮಾಡ್ತಾಳೆ. ಅದಕ್ಕೆ ಕೇಳಮ್ಮ ಅಂತ ಹೇಳಿದ್ದಕ್ಕೆ, ಏನಿಲ್ಲ ಬಿಡಿ ಅಂಕಲ್ ಅಂತ ಹೇಳಿದಾಗ, ಏನೋ ನೀನು ಮನಸ್ಸಲ್ಲಿ ಕೇಳಬೇಕು ಅಂತ ಅಂದ್ಕೊಂಡಿದ್ದಿ, ಧೈರ್ಯವಾಗಿ ಕೇಳು, ಏನೂ ಮಾಡೋದಿಲ್ಲ ನಾನು ಅಂತ ಹೇಳಿದ್ದಕ್ಕೆ, ಅದು ಅಂಕಲ್ ನೀವು ನಿಮ್ಮ ಹೆಂಡ್ತಿನ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದಿದ್ದೀರಂತೆ ನಿಜನಾ ಅಂತ ಸಡನ್ನಾಗಿ ಕೇಳಿಬಿಡ್ತಾಳೆ. ಆಗ ನಟರಾಜ್ ಅವರು, ಹೌದು ನನ್ನ ಹೆಂಡ್ತಿನೂ ಕೊಲೆ ಮಾಡಿದ್ದೀನಿ, ನನ್ನ ದಾರಿಗೆ ಅಡ್ಡ ಬರೋರ್ನ ಎಲ್ಲರನ್ನೂ ಕೊಲೆ ಮಾಡಿದ್ದೀನಿ, ಅದಷ್ಟೇ ಅಲ್ಲ ನಿಮ್ಮನೆಯವ್ರು ಬಂದರೆ ನಿಮ್ಮನೆಯವ್ರನ್ನೂ ಕೊಲೆ ಮಾಡ್ತೀನಿ, ನನ್ನ ಸಹವಾಸಕ್ಕೆ ಬಂದರೆ ನನ್ನ ಮನೆ ಸಹವಾಸಕ್ಕೆ ಬಂದರೆ ನಾನು ಎಲ್ಲರನ್ನೂ ಕೊಲೆ ಮಾಡೋದೇನೆ, ಎಲ್ಲರೂ ಸರ್ವನಾಶ ಆಗೋದೇನೆ ಅಷ್ಟೇ. ಎಕ್ಸ್ಪೆಷಲ್ ಅದು ಅಲ್ಲದೆ ನಿಮ್ಮ ಅಣ್ಣ ಅವನು ಹಾಲು ಕುಡ್ದಿರೋ ತುಟ್ಟಿ ಒಣಗೋಕ್ಕೂ ಆರೋಕ್ಕಿಂತ ಮುಂಚೆನೇ ಅವನ ಮೇಲೆ ಕಳಿಸ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಿರ್ತಾರೆ. ಚಂದನಗೆ ತುಂಬಾ ಶಾಕ್ ಆಗುತ್ತಂತೆ. ಚಂದನ, ಅಂಕಲ್ ಅದು ನೀವೇ ಕೇಳಿ ಅಂತ ಹೇಳಿದ್ರಲ್ಲ ಅದಕ್ಕೆ ಕೇಳಿದೆ ಅಂಕಲ್ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತಾಳೆ. ಅಷ್ಟರೊಳಗಡೆ ಡ್ರೈವರ್ ಬಂದು ಕಾರ್ನಲ್ಲಿ ಕೂತ್ಕೊತಾನೆ. ಸರಿನಾ ಇವಾಗ ನಾನೇ ಕಾರ್ ಓಡಿಸ್ಲಾ ಅಂತ ಹೇಳಿದ್ದಕ್ಕೆ, ಬೇಡ ಅಣ್ಣ ನಾನು ಓಡಿಸ್ತೀನಿ ಅಂತ ಡ್ರೈವಿಂಗ್ ಮಾಡ್ಕೊಂಡು ಮುಂದೆ ಬರ್ತಾರೆ. ಈ ಟೆನ್ಷನ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು, ಅಯ್ಯೋ ಲೊಕೇಶನ್ನು ನಾಗರಬಾವಿ ತೋರಿಸ್ತಾ ಇದೆ, ಅಂದರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಎಲ್ಲಿದ್ದಾರೋ ಏನೋ, ಒಂದು ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಇನ್ಫಾರ್ಮ್ ಮಾಡೋಕ್ಕೇನು ಇವ್ರಿಗೆ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಆಗ ಅಲ್ಲಿಗೆ ಕಂಟಿ ಬಂದು, ಯಾಕೋ ಟೆನ್ಷನ್ ಮಾಡ್ಕೊತಾ ಇದೆಯಾ, ನೀನು ಆರಾಮಾಗಿರೋ, ಫೋನ್ ಸ್ವಿಚ್ ಆಫ್ ಆದಮೇಲೆ ಅವ್ರು ಹೇಗೆ ನಿನ್ಗೆ ಇನ್ಫಾರ್ಮ್ ಮಾಡೋಕ್ಕಾಗುತ್ತೆ, ಫೋನ್ ಸ್ವಿಚ್ ಆಫ್ ಆಗಿದೆ ಅಂತಂದರೆ ಚಾರ್ಜ್ ಇಲ್ಲ ಅಂತ ಅರ್ಥ, ನೀನು ಅರ್ಥ ಮಾಡಿಕೊಂಡು ಸುಮ್ಮನೆ ನಿಂತ್ಕೋ ಅಂತ ಹೇಳಿದ್ದಕ್ಕೆ, ನನ್ನ ಟೆನ್ಷನ್ ನಿನಗೇನು ಅರ್ಥ ಆಗುತ್ತೆ, ಸುಮ್ಮನೆ ಇರೋ ಅಂತ ಹೇಳಿದಾಗ ಅಷ್ಟರೊಳಗಡೆ ಮುತ್ತು ಅಲ್ಲಿಗೆ ಬಂದು, ಬರ್ತಾರೆ ಬಿಡೋ, ಟೆನ್ಷನ್ ಮಾಡ್ಕೋಬೇಡ, ಏರೋಪ್ಲೇನ್ ಥರ ಏನು ಹಾರ್ಕೊಂಡು ಬರೋಕ್ಕಾಗತ್ತಾ, ಕಾರಲ್ಲಿ ತಾನೇ ಬರ್ತಾ ಇರೋದು, ಬಂದೇ ಬರ್ತಾರೆ ಬಿಡು, ಟೆನ್ಷನ್ ಆಗಬೇಡ ಅಂತ ಹೇಳ್ತಾರೆ. ಆಗ ಕಂಟಿ, ಅಣ್ಣ ಇವನು ಆಗಿರೋದು ಫೇಕ್ ಮ್ಯಾರೇಜ್ ಅಲ್ವಾ, ಅದಕ್ಕೆ ಟೆನ್ಷನ್ ಇವನಿಗೆ ಅಂತ ಹೇಳಿದಾಗ, ಅದಕ್ಕಲ್ಲಪ್ಪ ಟೆನ್ಷನ್ ನನಗೆ, ನಿಮ್ಮಪ್ಪ ಹೋಗಿದ್ದಾನಲ್ಲ ಬೆಪ್ಪ, ಅವನು ಕಂಡ್ರೆ ಟೆನ್ಷನ್ ಆಗ್ತಾ ಇದೆ, ಅವನು ಕುಡ್ತಾ ಬಂದರೆ ಸೊಸೆ ಅನ್ನೋದು ನೋಡ್ದೇ ಕತ್ತಿಸಿಬಿಡ್ತಾನೆ ಅಂತ ಅವನು ಅದಕ್ಕೇ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿದಾಗ, ಮುತ್ತು, ಅಪ್ಪ ಹಂಗೆ ಆ ಥರ ಎಲ್ಲ ಏನೂ ಇಲ್ಲ ಕಣೋ, ಚಂದನ್ ಕಂಡ್ರೆ ಅವ್ರಿಗೂ ಕಾಳಜಿ ಎಲ್ಲ ಇದೆ, ಖಂಡಿತ ಅವರು ಸೇಫಾಗಿ ಕರ್ಕೊಂಡು ಬರ್ತಾರೆ, ನೀನು ಸುಮ್ಮನೆ ಇರು ಅಂತ ಹೇಳಿದ್ದಕ್ಕೆ, ಅಯ್ಯೋ ನಿಮ್ಮ ಅಪ್ಪನ ಮೇಲೆ ನಿನಗೆ ಮಾತ್ರ ಅಭಿಮಾನ ಇರಬೇಕಪ್ಪ, ನಮ್ಗೆ ಯಾರಿಗೂ ಅವ್ನು ಜವಾಬ್ದಾರಿ ಇರೋ ಮನುಷ್ಯ ಅಂತ ಮಾತ್ರ ಕಾಣಿಸೋದಿಲ್ಲ ಅಂತ ಹೇಳ್ತಿರ್ತಾನೆ. ಅಷ್ಟರೊಳಗಡೆ ಕಾರ್ ಸೌಂಡ್ ಆಗುತ್ತೆ. ಕಾರ್ ಹತ್ರ ಓಡ್ ಬರ್ತಾನೆ. ಡೋರ್ನ ಓಪನ್ ಮಾಡಿ ಚಂದನ ಇಳಿತಾಳೆ. ಏನಾಯ್ತು, ನಾನು ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಹರಿ ಮಾತಾಡ್ತಾ ಇರ್ತಾನೆ. ಆದರೆ ಚಂದನ, ನಿಧಾನ ಇಳಿರಿ ಅಂಕಲ್ ಅಂತ ಹೇಳಿ ನಟರಾಜ್ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಬೆಡ್ ಮೇಲೆ ಕೂರಿಸ್ತಾಳೆ. ಏನಾಯಿತು, ಯಾಕೆ ಒಂಥರ ಇದ್ದೀರಾ, ಏನು ಪ್ರಾಬ್ಲಮ್ ಆಯ್ತು, ಏನಾದರೂ ತೊಂದರೆನಾ, ಇವನೆಲ್ಲಿ ಕುಡ್ದು ಬಿದ್ದಿದ್ದ ಇವನು ಅಂತ ಹೇಳಿದಾಗ, ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿದ್ದಕ್ಕೆ, ನಿಜ ಹೇಳೋ ನೀನು ಸರಿಯಾಗಿ ಅಂತ ಡ್ರೈವರ್ ಕಡೆ ಕೇಳ್ತಾನೆ. ಆಗ ನಟರಾಜ್ ಅವರು, ಹೌದೌದು ನೀನು ಹೋಗ್ಬೇಕಾದ್ರೆ ಜೇಬ್ ತುಂಬ ದುಡ್ಡು ಕೊಟ್ಟು ಕಳಿಸಿದ್ಯಲ್ಲ, ಅದಕ್ಕೆ ನಾನು ಅಲ್ಲಿ ಕುಡ್ದ್ಬಿಟ್ಟು ಬಿದ್ದಿದ್ದೆ, ಹೇಳೋದು ನೋಡು ಅಂತ ಹೇಳಿದ್ದಕ್ಕೆ, ಎಲ್ಲಾದರೂ ಗುದ್ದಿಸ್ತೇನೋ, ಏನೋ ಪ್ರಾಬ್ಲಮ್ ಆಯಿತು ಅಂತ ಡ್ರೈವರ್ನ ಕೇಳಿದಾಗ ಡ್ರೈವರು, ನಿಮಗೆ ನನ್ನ ಡ್ರೈವಿಂಗ್ ಮೇಲೇ ಅನುಮಾನನೇನೋ ಅಂತ ಕೇಳಿದ್ದಕ್ಕೆ ನಟರಾಜ್ ಅವರು, ಹೌದೌದು ಇವನು ಭಾರಿ ಡ್ರೈವರ್, ಇವನು ಒಂದು ಕ್ಲಚ್ ಹಾಕಕ್ಕೆ ಬರಲ್ಲ, ಒಂದು ಬ್ರೇಕ್ ಹಾಕಕ್ಕೆ ಬರಲ್ಲ, ಒಂದು ಏನು ಮಾಡೋದಕ್ಕೂ ಬರೋದಿಲ್ಲ, ಇವನು ಭಾರಿ ಡ್ರೈವರು, ನೀನು ಇನ್ನೊಂದು ಸಲ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಸರಿಯಾಗಿ ಡ್ರೈವಿಂಗ್ ಕಲಿತು ಲೈಸೆನ್ಸ್ನ ತೊಗೊಂಡು ಬಂದು ನನಗೆ ತೋರಿಸು, ಆಮೇಲೆ ಡ್ರೈವಿಂಗ್ ಮಾಡುವಂತೆ ನೀನು ಅಂತ ಹೇಳಿದ್ದಕ್ಕೆ, ಅಯ್ಯೋ ಬಿಡಿ ಅಂಕಲ್, ಇದೇ ಥರ ಅಲ್ಲೂ ಕ್ವಾಟ್ಲೆ ಕೊಟ್ಟಿದ್ದು ಗೊತ್ತಾ ಅಂತ ಹೇಳಿದಾಗ, ಏನೋ ನೀವು ಡ್ರೈವಿಂಗ್ ಮಾಡಿದ್ರಾ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಹರಿ, ಏನಾಯಿತು ಅಂತ ಹೇಳು ಮಗ ಅಂತ ಹೇಳಿದ್ದಕ್ಕೆ, ನೀವು ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮಾತಾಡಿ, ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂತ ಚಂದನ ಬೈತಾಳೆ ಹರಿಗೆ. ಆಗ ನೀನೇ ಹೇಳು ಮಗ ಏನಾಯಿತು ಅಂತ ಕೇಳಿದ್ದಕ್ಕೆ ಡ್ರೈವರು, ಅದು ಮಗ ನಿಮ್ಮ ವೈಫ್ ಅಣ್ಣ ಕಾಲೇಜ್ ಹತ್ರ ಬಂದಿದ್ರು, ಅದೇ ದೊಡ್ಡ ಗಲಾಟೆ ಆಯಿತು ಅಂತ ಹೇಳಿದಾಗ ಹರಿ, ಆಯಿತು ಮಗ ನಿಂದು ನಾಳೆ ಎಲ್ಲ ಸೆಟಲ್ಮೆಂಟ್ ಮಾಡ್ತೀನಿ, ನಾನು ಸ್ವಲ್ಪ ಟೆನ್ಷನಲ್ಲಿದ್ದೀನಿ, ನೀನು ಇವಾಗ ಹೊರಡು ಅಂತ ಹೇಳಿದ್ದಕ್ಕೆ ಡ್ರೈವರ್ ಆಯಿತು ಮಗ ಅಂತ ಅಲ್ಲಿಂದ ಹೊರಡ್ತಾನೆ. ಆಗ ಹರಿ, ನನಗೆ ಗೊತ್ತಿತ್ತು ಇದೇ ಥರ ಆಗುತ್ತೆ ಅಂತ, ಅವನು ಯಾಕೆ ಬಂದ, ಏನು ಅಂದ್ಕೊಂಡ್ಬಿಟ್ಟಿದ್ದೇನೆ, ನಿಮ್ಮ ಅಣ್ಣ ದೊಡ್ಡ ರೌಡಿ ಊರಿಗೆಲ್ಲ ಅಂತ ಅಂದ್ಕೊಂಡಿದ್ದೀನ, ಅದಕ್ಕೇ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದು, ನೀವು ಎಷ್ಟೇ ದಿನ ಇಲ್ಲಿದ್ರೂ ಅದು ನನ್ನ ಜವಾಬ್ದಾರಿ ಗೊತ್ತಾಯ್ತಾ, ಏನಾದರೂ ನಿಮಗೆ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಯಾರ ಜವಾಬ್ದಾರಿ, ನಿಮಗೆ ಸ್ವಲ್ಪನೂ ಗೊತ್ತಾಗಲ್ವಾ, ನೀವು ಹೇಳಿದ್ದೇ ನಡಿಬೇಕು ಯಾವಾಗ್ಲೂ ನಿಮಗೆ ಒಂದೇ ಹಠ ಅಂತ ಹರಿ ಚಂದನಾಗೆ ಬೈತಾನೆ. ಆವಾಗ ಮುತ್ತು, ಅವಳಿಗೆ ಯಾಕೋ ಹೆದರಿಸ್ತಾ ಇದೆಯಾ, ಸ್ವಲ್ಪ ಇರೋ ಅಂತ ಹೇಳಿಬಿಟ್ಟು, ಮುತ್ತು ಏನಾಯಿತು ಅಂತ ನೀನು ಹೇಳಮ್ಮ ಅಂತ ಹೇಳಿದ್ದಕ್ಕೆ ಚಂದನ ಅಲ್ಲಿ ನಡೆದಿದ್ದ ವಿಷಯ ಎಲ್ಲ ಹೇಳ್ತಾರೆ. ನಾವು ಕಾಲೇಜ್ ಒಳಗಡೆ ಹೋಗಿ ಆಚೆ ಬಂದಾಗ ಅಣ್ಣ ಅಲ್ಲಿಗೆ ಬಂದರು, ನಾನು ಅಲ್ಲಿ
ಇಸ್ಕೊಂಡಿದ್ದ ಪೇಪರ್ಸ್ ಎಲ್ಲ ಹರಿದಾಕಿದ್ರು. ಆಗ ಮಾವ ಅವ್ರ ಮೇಲೆ ಕೈ ಮಾಡಿದ್ರು. ಇದೆಲ್ಲ ಗಲಾಟೆ ಆಗೋಯ್ತು ಅಂತ ಹೇಳ್ತಾಳೆ. ಮಯೂರ ಚಂದನ ಹತ್ರ, ಅದಕ್ಕೆ ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ ಅಂತ ಹೇಳಿದಕ್ಕೆ, ತೊಂದರೆ ಆಗೋದಕ್ಕೆ ನಾನೆಲ್ಲಿ ಬಿಟ್ಬಿಡ್ತೀನಿ, ನನ್ನನ್ನು ಮೀರಿ ಅವಳಿಗೆ ತೊಂದರೆ ಕೊಡ್ಲಿ ನನ್ನ ಮಗ ಅಂತ ಹೇಳ್ತಾರೆ. ಅಪ್ಪ ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ, ನಿಮ್ಗೇನು ನೋವಾಗ್ತಾ ಇಲ್ಲ ತಾನೆ ಅಂತ ಮುತ್ತು ಕೇಳಿದ್ದಕ್ಕೆ, ಐ ಆಮ್ ಆಲ್ ರೈಟ್ ಮೈ ಸನ್, ನೀನೇನು ಹೆದರ್ಕೋಬೇಡ, ಸ್ಟ್ರಾಂಗ್ ಬಾಡಿ, ನಾನು ಮುದ್ದೆ ತಿಂದಿರೋ ಬಾಡಿ, ನನಗೇನು ಆಗೋದಿಲ್ಲ. ಅಯ್ಯೋ ಯುದ್ಧ ಮಾಡೋ ಕೈಗೆ ಇದೆಲ್ಲ ಒಂದು ಏಟ, ಏನೋ ತೊಂದರೆ ಇಲ್ಲ, ಕೈಗೆ ಏಟಾಯಿತು ಅಂತ ಓಡೋಗೋ ಅಂತ ಹೇಳಿ ನನ್ನ ಮಗ ಅಲ್ಲ ನಾನು, ನೀನೇನು ಹೆದರ್ಕೋಬೇಡ, ಆರಾಮಾಗಿರು ಅಂತ ಹೇಳಿದಾಗ ಚಂದನ, ಇವತ್ತು ಅವರಿಲ್ಲ ಅಂದಿದ್ರೆ ನಾನಿವತ್ತು ಹಾಸ್ಪಿಟಲಲ್ಲಿರಬೇಕಿತ್ತು, ಗೊತ್ತಾಯ್ತಾ ನಿಮಗೆ ಅಂತ ಹೇಳಿದಾಗ ಹರಿ, ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ, ಅದಕ್ಕೇ ನಾನು ಬರ್ತೀನಿ ಅಂತ ಹೇಳಿದ್ದು, ನೀವು ನನ್ನ ಮಾತು ಎಲ್ಲಿ ಕೇಳ್ತೀರಾ ಅಂತ ಹೇಳಿದ್ದಕ್ಕೆ ಚಂದನ, ಹೌದು ನಾನು ಹೋದೆ, ಇವಾಗ ಅದು ತಪ್ಪ, ಮತ್ತೆ ಮತ್ತೆ ಅದನ್ನೇ ಎಷ್ಟು ದಿನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ, ನಾನು ಹೋಗ್ತಾ ಇದ್ದಿದ್ದು ಕಾಲೇಜ್ಗೆ, ಅಲ್ಲಿಗೆ ಅವನು ಬರ್ತಾನೆ ಅಂತ ನನಗೇನು ಗೊತ್ತಿತ್ತು ಅಂತ ಹೇಳಿದಾಗ, ಇವಾಗ ಏನೂ ಆಗಿಲ್ಲ ತಾನೇ ಬಿಡಿ ಅಂತ ಹೇಳಿದಕ್ಕೆ ಮುತ್ತು, ಬಿಡೋ ಇವಾಗ ಅವಳಿಗೆ ಯಾಕೋ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದೆಯಾ, ಬಿಡು ಅಂತ ಹೇಳಿಬಿಟ್ಟು, ಅಪ್ಪ ನಿಮ್ಗೆ ಏನಾದ್ರು ತಂದ್ಕೊಡ್ಲಾ ಅಂತ ಹೇಳಿದ್ದಕ್ಕೆ, ಬೇಡ ಮೈಸನ್, ನೀವೆಲ್ಲರೂ ಒಳಗಡೆ ಹೋಗಿ, ಫಸ್ಟ್ ಹೋಗಿ ಅಂತ ಹೇಳಿದಕ್ಕೆ, ಅಲ್ಲ ಅಪ್ಪ ನಿಮಗೆ ಅಂತ ಹೇಳಿದಾಗ ಚಂದನ, ಅಂಕಲ್ ಟ್ಯಾಬ್ಲೆಟ್ ಏನಾದ್ರು ಕೊಡ್ಲಾ ಅಂತ ಹೇಳಿದ್ದಕ್ಕೆ, ನೀನು ಮೊದಲು ಒಳಗೆ ಹೋಗಮ್ಮ, ಆ ಥರ ಎಲ್ಲ ನನಗೇನು ಬೇಡ ಅಂತ ಹೇಳಿದಾಗ ಮುತ್ತು ಆಯಿತು ಅಂತ ಹೇಳ್ತಿರ್ತಾರೆ. ಹಂಗ ಎಲ್ಲರೂ ಒಳಗೆ ಹೋಗಿ ಫಸ್ಟು ಊಟ ಮಾಡಿ ಅಷ್ಟೇ ಹೇಳಿದ್ದು ನಾನು ಅಂತ ಹೇಳಿದ್ದಕ್ಕೆ, ಸರಿ ಆಯಿತು ಎಲ್ಲರೂ ಒಳಗಡೆ ಬನ್ನಿ ಅಂತ ಚಂದನ ಎಲ್ಲರೂ ಒಳಗಡೆ ಹೋಗ್ತಾರೆ. ನಟರಾಜ್ ಅವರು, ಅಯ್ಯಯ್ಯೋ ಎಣ್ಣೆ ಎತ್ತೋ ಕೈಗೇನೆ ಅವ್ನು ಚುಚ್ಬಿಟ್ನಲ್ಲ, ಇದೇ ಕೈಯಲ್ಲಿ ಅವನ ಬಾಡಿನ ಪಾಸನ್ ಮಾಡಲಿಲ್ಲ ಅಂದರೆ ನಾನು ನಟರಾಜನೇ ಅಲ್ಲ ಅಂತ ಹೇಳ್ಕೊಂಡು ಅಣ್ಣ ಸಾಂಗ್ಗೆ ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ಒಳಗಡೆ ಹರಿ, ಕಂಟಿ ಮತ್ತು ಮಹಿ 3 ಜನ ಮಾತಾಡ್ತಾ ಇರ್ತಾರೆ. ಅಲ್ಲ ಏಟಾದರೆ ಅಯ್ಯ ಅಪ್ಪ ಅಲ್ಲಿ ನೋವು ಇಲ್ಲಿ ನೋವು ಅಂತ ಅಂತಾರೆ. ಅಂಥದ್ರಲ್ಲಿ ಯಪ್ಪ ಇಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದೀಯಲ್ಲ, ಸ್ಟ್ರಾಂಗ್ ಬಾಡಿ ಅಂತ ಹೇಳಿದ್ದಕ್ಕೆ, ಅದು ಆ ಬಾಡಿ ಸ್ಟ್ರಾಂಗ್ ಅಲ್ಲ, ಅಣ್ಣವ್ರ ಸಾಂಗ್ ಇರೋ ಪವರ್ ಅಂತ ಕಂಟಿ ಹೇಳ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ಚಂದನ ಬರ್ತಾಳೆ. ಅದಕ್ಕೆ ಅಂತ ಹೇಳ್ದಾಗ ಮಹಿ, ಅದಕ್ಕೆ ಅಣ್ಣನ ಪ್ರೊಫೈಲ್ಗೆ ಯಾವುದಾದ್ರೂ ಲೈಕ್ ಬಂತ ಮ್ಯಾಟ್ರಿಮೋನಿನಲ್ಲಿ ಅಂತ ಕೇಳಿದ್ದಕ್ಕೆ, ಅದನ್ನೇ ಮಾತಾಡೋಣ ಅಂತ ಬಂದೆ, ಇವಾಗ ಅಣ್ಣನ ಪ್ರೊಫೈಲ್ಗೆ ಒಂದು ಲೈಕ್ ಬಂದಿದೆ, ಹುಡುಗಿ ಜ್ಯುವೆಲ್ಲರಿ ಶಾಪಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಆಗ ಹರಿ, ಓ ಹಾಗಾದರೆ ಸೂಪರು, ನಾವು ಎಲ್ಲ ಜ್ಯುವೆಲ್ಲರಿನೂ ಡಿಸ್ಕೌಂಟಲ್ಲಿ ತೊಗೊಳೋದೆ ಅಂತ ಹೇಳಿದ್ದಕ್ಕೆ ಕಂಟಿ, ಅಯ್ಯೋ ಹಸುಗೆ ಹುಲ್ಲಿನ ಚಿಂತೆ ಆದರೆ ನಾಯಿಗೆ ಬಿಸ್ಕೆಟ್ ಚಿಂತೆ ಆಯ್ತು ಅಂತೆ ಹೇಳಿದ್ದಕ್ಕೆ ಹರಿ, ಯಾಕೋ ಹೇಗೆ ಮಾತಾಡ್ತೀಯ ಅಂತ ಹೇಳಿದಾಗ, ಮತ್ತಿನ್ನೇನೋ ನೀನು ಅಣ್ಣನಿಗೆ ಗೋಲ್ಡ್ ಥರ ಹುಡುಗಿ ಸಿಗಲಿ ಅಂತ ಆಸೆ ಪಡೋದು ಬಿಟ್ಬಿಟ್ಟು ನೀನು ಆ ಗೋಲ್ಡ್ ಮೇಲಿರೋಗೆ ಆಸೆ ಪಡ್ತಾ ಇದೀಯಾ, ಏನೋ ನೀನು ಅಣ್ಣನಿಗೆ ಬೇಗ ಮದುವೆ ಮಾಡಬೇಕು ಅಂತ ನಾವು ಚಿಂತೆ ಪಡ್ತಾ ಇದ್ರೆ ನೀನು ನೋಡಿದ್ರೆ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲ ಕಣ್ರೋ, ಅಣ್ಣ ಇನ್ನೂ ಭಾರತಿ ಚಿಂತೆಯಲ್ಲೇ ಇದ್ದಂಗಿದ್ದಾನೆ, ಅದಕ್ಕೆ ಹಾಗಂದೆ ಅಂತ ಹೇಳಿದ್ದಕ್ಕೆ, ಹಾಗಾದರೆ ಹುಡುಗಿ ನೋಡೋದು ಬೇಡವಾ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಇಲ್ಲ, ಅದಕ್ಕೆ ನೋಡಲೇಬೇಕು, ಆ ಭಾರತಿ ಮನೆಯವರು ಮಾಡಿರೋ ಅವಮಾನಕ್ಕೆ ನಾವು ತಿರುಗೇಟು ಕೊಡಲೇಬೇಕು, ಅಣ್ಣನಿಗೆ ಬೇಗ ಮದುವೆ ಮಾಡಲೇಬೇಕು ಅಂತ ಹೇಳಿದಾಗ ಮಹಿ, ಹೌದು ಹೌದು, ನಮಗೆ ಇವಾಗ ಮುಂದಿನ ಇರೋ ಗುರಿನೇ ಅವ್ರಿಗೆ ರಿವೆಂಜ್ ತೊಗೊಳ್ಳೋದು, ಅಣ್ಣನ ಮದುವೆ ಮಾಡೋದೇನೆ ಅಂತ ಹೇಳಿದ್ದಕ್ಕೆ, ಈಗ ನಿಮಗೆ ಅಣ್ಣನ ಮದುವೆ ಆಗೋದು ಮುಖ್ಯನಾ ರಿವೆಂಜ್ ತೊಗೊಳ್ಳೋದು ಮುಖ್ಯನೋ ಅಂತ ಹೇಳಿದಾಗ, ಇಲ್ಲ ಮದುವೆ ಆಗೋದೇ ಮುಖ್ಯ ಅಂತ ಹೇಳ್ತಾರೆ. ಆಗ ಹರಿ, ಅದು ಆ ಹುಡುಗಿ ಫೋಟೋ ಏನಾದರೂ ಇದೆಯೇನ್ರಿ ನಿಮ್ಮ ಹತ್ರ ಅಂತ ಹೇಳಿ, ಈಗ ಹಾಂ ಇದೆ ಇರಿ ಅಂತ ಹೇಳಿಬಿಟ್ಟು ಫೋಟೋನ ಕಂಟಿ ಕೈಲಿ ಕೊಡ್ತಾಳೆ. ಆ ಫೋಟೋನ ನೋಡಿ ಕಂಟಿ, ಸೂಪರು, ಅಣ್ಣ ಮಾಡೋ ಪುಳಿಯೋಗರೆಗೆ ಸೂಪರ್ ಜೋಡಿ ಅಂತ ಹೇಳಿ ಮಹಿ ಕೈಲಿ ಫೋಟೋ ಕೊಡ್ತಾನೆ. ಅದನ್ನು ನೋಡಿ ಹರಿ ಮತ್ತು ಮಹಿ ಇಬ್ರು ತುಂಬ ಚೆನ್ನಾಗಿದೆ ಅಂತ ಇಷ್ಟಪಡ್ತಾರೆ. ಎಲ್ಲರೂ ಮಾತುಕತೆ ಮುಂದುವರಿಸ್ತಾರೆ. ಆದರೆ ಇಲ್ಲಿ ಮುತ್ತು ಭಾರತಿ ನೆನಪಲ್ಲೇನೆ ಕೊರಗ್ತಾ ಇರ್ತಾನೆ. ಒಗ್ಗರಣೆ ಹಾಕಬೇಕಾದ್ರೆ ಭಾರತಿ ಅಲ್ಲಿಗೆ ಬಂದಿದ್ದು, ಅವ್ನ ಕಣ್ಣಿಗೆ ಧೂಳು ಬಿದ್ದಾಗ ಅವಳು ಊರು ಬಿದ್ದು ಎಲ್ಲದನ್ನೂ ನೆನ್ಪು ಮಾಡಿಕೊಂಡು ಬೇಜಾರು ಮಾಡ್ಕೊತಾ ಇರ್ತಾನೆ. ಅಷ್ಟರೊಳಗಡೆ ಚಂದನಾಗ್ದು ಅಲಾರ್ಮ್ ಬಡ್ಕೊಳ್ಳುತ್ತೆ ಫೋನ್ನಲ್ಲಿ. ಅದಕ್ಕೆ ನಿಮ್ಮ ಫೋನಲ್ಲಿ ಅಲಾರಾಮ್ ಬರ್ತಾ ಇದೆ ಅಂತ ಹೇಳಿದ್ದಕ್ಕೆ, ಓ ಆಗ್ಬಿಡ್ತು 9 ಗಂಟೆ, ಅಂಕಲ್ಗೆ ಟ್ಯಾಬ್ಲೆಟ್ ಕೊಡಬೇಕು, ಅದಕ್ಕೆ ಅಲಾರಾಮ್ ಇಟ್ಟಿದ್ದೆ, ಬರ್ತೀನಿ ಇರಿ ಅಂತ ಹೇಳಿ ಚಂದನ ಹೊರಗಡೆ ಬರ್ತಾಳೆ. ನಟರಾಜ್ ಅವರು ಹಾಡು ಹೇಳ್ತಾ ಕೂತಿರ್ತಾರೆ. ಅಂಕಲ್ ಅಂಕಲ್ ಅಂತ ಕೂಗಿದ್ರು ನಟರಾಜ್ ಅವರು ಸಾಂಗ್ ಮುಂದುವರಿಸ್ತಾನೆ ಇರ್ತಾರೆ. ಆಗ ಅಂಕಲ್ ಇವಾಗ ಹಾಡು ಹೇಳಿದ್ದು ಸಾಕು, ತಗೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಟ್ಯಾಬ್ಲೆಟ್, ಅಯ್ಯಯ್ಯೋ ಅದೆಲ್ಲ ಬೇಡಮ್ಮ, ನಂದು ಸ್ಟ್ರಾಂಗ್ ಬಾಡಿ, ಸ್ಟೀಲ್ ಬಾಡಿ, ನಿನಗೆ ಗೊತ್ತಂತ, ಏನು ತಲೆ ಕೆಡಿಸ್ಕೊಬೇಡ, ನನಗೇನು ಆಗಲ್ಲ ಹೋಗು ಅಂತ ಹೇಳಿದ್ದಕ್ಕೆ, ನೋಡಿ ಅಂಕಲ್ ಡಾಕ್ಟರ್ ಹೇಳಿದ್ದಾರೆ 9 ಗಂಟೆಗೆ ಟ್ಯಾಬ್ಲೆಟ್ ತೊಗೋಬೇಕು ಅಂತ, ಅದು ಯಾಕೆ ಮರ್ತೋಯ್ತಾ ಅಂತ ಹೇಳಿದ್ದಕ್ಕೆ, ಈ ಡಾಕ್ಟ್ರುಗಳು ಒಂದಮ್ಮ ಹೋದರೆ ಏನಾದರೂ ಒಂದು ಹೇಳ್ತಾರೆ, ಶುಗರ್ ತಿಂದರೆ ಡಯಾಬಿಟಿಕ್ಕು, ಉಪ್ಪು ತಿಂದರೆ BP ಬರುತ್ತೆ, ಅದು ಬರುತ್ತೆ ಇದು ಬರುತ್ತೆ ಅಂತ ಒಂದು 10 ಮಾತ್ರೆ ಕೊಟ್ಟು ಕಳಿಸ್ತಾರೆ, ಹಾಗಂತ ಅದನ್ನೆಲ್ಲ ತೊಗೊಳಕ್ಕಾಗತ್ತಾ, ಏನೂ ಆಗಲ್ಲ ನನಗೆ ಹೋಗು ಅಂತ ಹೇಳಿದ್ವಿ. ಈಗ ಏನು ಅಂಕಲ್ ನನ್ನ ಮಾತು ಕೇಳಿ ನೀವು ಟ್ಯಾಬ್ಲೆಟ್ ತೊಗೊತೀರೋ ಇಲ್ವೋ ಅಂತ ಹೇಳಿದ್ದಕ್ಕೆ, ಹೋಗ
ಹೋಗಮ್ಮ ಅಂತ ಹೇಳಿದಾಗ, ಅಂಕಲ್ ತಲೆ ಗಟ್ಟಿ ಇದೆ ಅಂತ ಅಂದ್ಬಿಟ್ಟು ತಲೆ ಕೆಚ್ಕೊಳಕ್ಕಾಗತ್ತಾ? ಈಗ ನಿಮ್ಮ ಕೈಗೆ ಚಾಕು ಚುಚ್ಚಿದಾಗ ರಕ್ತ ತಾನೇ ಬಂತು, ಬೇರೆ ಏನು ಬರಲಿಲ್ವಲ್ಲ, ಇವಾಗ ಟ್ಯಾಬ್ಲೆಟ್ ತೊಗೊತೀರೋ ಇಲ್ವೋ ಅಂತ ಹೇಳಿದಕ್ಕೆ, ಏನಮ್ಮ ನೀನು ಈ ಥರ ಹೆದರಿಸ್ತೀಯಾ, ಸರಿ ಕೊಡು ಅಂತ ಹೇಳಿದಾಗ ಚಂದನ ಟ್ಯಾಬ್ಲೆಟ್ ಕೊಡ್ತಾಳೆ. ಚಂದನ ಟ್ಯಾಬ್ಲೆಟ್ ಕೊಟ್ಟಿದ್ದನ್ನು ತೊಗೊಂಡು ಬಾಯಲ್ಲಿ ಕಚ ಕಚ ಅಂತ ಬಿಡ್ತಾರೆ. ಅಯ್ಯಯ್ಯೋ ಅಂಕಲ್, ಟ್ಯಾಬ್ಲೆಟ್ನ ಯಾರಾದರೂ ಈ ಥರ ತೊಗೊತಾರ ಅಂತ ಹೇಳಿದಕ್ಕೆ, ಏನಮ್ಮ ಇದು ಈ ಥರ ಕಹಿ ಇದೆ ಅಂತ ಹೇಳಿದಾಗ, ಹೌದು ಮತ್ತೆ ಟ್ಯಾಬ್ಲೆಟ್ ಕಹಿನೇ ಇರುತ್ತಂತೆ, ತಗೊಳ್ಳಿ ನೀರು ಕುಡೀರಿ ಇವಾಗಾದರೂ ಅಂತ ಹೇಳಿದ್ದಕ್ಕೆ ಆ ಚೊಂಬಲ್ಲಿದ್ದ ನೀರೆಲ್ಲ ಖಾಲಿ ಮಾಡ್ತಾರೆ. ಅಯ್ಯೋ ಹೋಗಲಿ ಬಿಡಿ ಅಂತ ಹೇಳಿಬಿಟ್ಟು, ಸರಿ ಇವಾಗ ರೆಸ್ಟ್ ಮಾಡಿ ಅಂತ ಹೇಳಿದಾಗ, ಥ್ಯಾಂಕ್ ಯು ಅಮ್ಮ ಅಂತ ನಟರಾಜ್ ಅವರು ಹೇಳ್ತಾರೆ. ಆಯಿತು ಅಂಕಲ್ ರೆಸ್ಟ್ ಮಾಡಿ ಅಂತ ಹೇಳಿ ಒಳಗಡೆ ಬರ್ತಾಳೆ ಚಂದನ. ಎಲ್ಲ ಮುತ್ತು ದೂರದಿಂದ ನಿಂತು ನೋಡಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಚಂದನ ಒಳಗಡೆ ಬರ್ತಾಳೆ. ಇಲ್ಲಿ ದಿವ್ಯಾ ಆ ಕಡೆ ಈ ಕಡೆ ನೋಡಿಕೊಂಡು ಚಂದನಾಗೆ ಫೋನ್ ಮಾಡ್ತಾಳೆ. ಚಂದನ ಮಲ್ಕೊಳ್ಳೋದಕ್ಕೆ ಅಂತ ಹೋಗ್ತಾಳೆ. ಫೋನ್ ರಿಂಗ್ ಆಗಿದ್ದನ್ನು ನೋಡಿ ಯಾರಿರ್ಬೋದು ಅಂತ ಫೋನ್ನ ಬಂದು ನೋಡಿದಾಗ ಅವ್ರು ಅತ್ತಿಗೆ ಆಗಿರ್ತಾರೆ. ಫೋನ್ನ ರಿಸೀವ್ ಮಾಡಿ ಹಲೋ ಅಂತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.